ಇಡೀ ರಾಜ್ಯದ ಜನತೆ ಕೋಟಿ ಕೋಟಿ ಓಟ್ ಹಾಕಿದ್ದಾರೆ. ಅಶ್ವಿನಿ ಗೌಡನ್ನ ಒಂದು ರೀತಿಯಲ್ಲಿ ರಾಜಮಾತೆಯನ್ನ ನೋಡಿ ಒಂದು ರೀತಿಯಲ್ಲಿ ವಿನ್ನರ್ ಸ್ಥಾನದಲ್ಲಿ ನೋಡ್ಬೇಕು ಅನ್ನೋದಿತ್ತು. ಆದ್ರೆ ಅದು ಒಂದು ಸ್ವಲ್ಪ ಬೇಜಾರಿದೆ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ನಾನು ಇಲ್ಲಿ ಏನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ರೂ ಕೂಡ ಅದು ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ ಅದು ಯಾವ ರೀತಿ ರೀಚ್ ಆಗಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ನಿಜ ಜೀವನದಲ್ಲೂ ಅಷ್ಟೇ ನಾನು ಯಾರ ತಂಟೆಗೂ ಹೋಗಲ್ಲ. ಬಟ್ ನನ್ನ ತಂಟೆಗೆ ಯಾರಾದರೂ ಬಂದರೆ ಮಾತ್ರ ನಾನು ಯಾವತ್ತೂ ಬಿಡಲ್ಲ. ಹಾಗಾಗಿ ಕೆಲವು ಹೆಣ್ಣು ಮಕ್ಕಳಿಗೆ ಕೆಲವ್ರಿಗೆ ಕೆಲವು ಟ್ರಿಗರಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ಏಕವಚನ ಬಳಕೆ ಆಗ್ಬೋದು, ಅಥವಾ ಹೆಣ್ಮಕ್ಳನ್ನ ಸಲ್ಲದ ತೇಜವಾದಿ ಮಾಡೋದಾಗಿರ್ಬೋದು, ಅಥವಾ ಸುಮ್ಮನೆ ಇದ್ದಾಗ ಕೆಣಕುವಂಥದ್ದಾಗಿರ್ಬೋದು. ಇವೆಲ್ಲ ಕೆಲವರು ತುಂಬ ಸರಳವಾಗಿ ತೊಗೊಂಡ್ಬಿಡ್ತಾರೆ ಬದುಕಲ್ಲಿ. ಬಟ್ ನನಗೆ ಅದು ತುಂಬ ಸರಳವಾಗಿ ತೊಗೊಳಕ್ಕೆ ಬರ್ತಿರ್ಲಿಲ್ಲ. ಬಟ್ ಇದು ಕ್ಯಾಮ್ರಾ ಇದೆ, ಇದು ಬಿಗ್ ಬಾಸ್ ಮನೆ, ಇದು ಹೀಗೆ ಇರಬೇಕು ಅನ್ನೋದು ಅದು ನನಗೆ ಬಂದುಬಿಟ್ಟಿದ್ದಿದ್ರೆ ಬಹುಶಃ ನಾನು ನಾಟಕೀಯವಾಗಿ ಇದ್ಬಿಡ್ತಿದ್ದೆ. ಬಟ್ ನನಗೆ ನೈಜ ನನ್ನ ಜೀವನದಲ್ಲಿ ನಾನು ಹೇಗಿದ್ದೀನೋ ನಾನು ಹಾಗೇ ಇರಬೇಕು. ಯಾಕಂದರೆ ನಾನೊಬ್ಬ ಹೋರಾಟಗಾರ್ತಿ ಅಂತಲೇ ಹೋಗಿದ್ದೀನಿ. ಛಲದಿಂದನೇ ಬದುಕಬೇಕು ಅಂತ ಹೇಳಿ ನನ್ನ ವ್ಯಕ್ತಿತ್ವದ ಪ್ರದರ್ಶನವನ್ನು ನಾನು ಮಾಡಿದ್ದೀನಿ.